ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪುನೀತ ಕನ್ನಡಿಗರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದ್ರೇನೆ ನಮ್ಮೆಲ್ಲರ ಮನೆ ಮನಸ್ಸುಗಳನ್ನ ರಿಫ್ರೆಶ್ ಮಾಡುವಂತ ಅಮೂಲ್ಯವಾದ ದಿನ. ಅದರಲ್ಲೂ ಕೂಡ ಇದು ವರ್ಷದ ಮೊದಲನೇ ಹಬ್ಬ. ಸೂರ್ಯ ಉತ್ತರಾಯಣಕ್ಕೆ ತಿರುಗಿ ಹೊಸ ಬೆಳಕಿಗೆ ನಾಂದಿ ಹಾಡುವಂತ ಸಂಕ್ರಮಣದ ಹಬ್ಬ. ಕೈಗೆ ಬಂದಂತಹ ಹೊಸ ಬೆಳಕಿಗೆ ಮುತ್ತಿಟ್ಟು ಅನ್ನದಾತನ ಮುಖದಲ್ಲಿ ಸಾರ್ಥಕತೆಯನ್ನ ಕಾಣುವಂತ ಸುಗ್ಗಿ ಹಬ್ಬ. ಈ ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆ ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ, ಕಬ್ಬು ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಸವಿದಾಗ ಒಂದು ಸಿಹಿಯಾದ ರುಚಿ ನೀಡುತ್ತೋ, ಅದೇ ರೀತಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಬಂಧು ಬಳಗ ಇವರೆಲ್ಲರೂ ಒಟ್ಟಾಗಿದ್ದಾಗ ಮಾತ್ರ ಜೀವನದ ಸಿಹಿ ಇನ್ನೂ ದುಪ್ಪಟ್ಟಾಗತ್ತೆ. ಅದೇ ರೀತಿ ಎಳ್ಳು ಬೆಲ್ಲದ ಜೊತೆ ಪ್ರೀತಿಯನ್ನ ಹಂಚುವಂತ ಈ ಹಬ್ಬದಲ್ಲಿ ನಮ್ಮ ಡಾನ್ಸಿಂಗ್ ಜೋಡಿಗಳ ಕುಟುಂಬದವರೆಲ್ಲರೂ ಸೇರಿ ಈ ವರ್ಷದ ಸಂಕ್ರಾಂತಿಯನ್ನ ಅದ್ದೂರಿ ಸ್ಟೆಪ್ ಗಳಿಂದ, ಭರ್ಜರಿ ಡ್ಯಾನ್ಸ್ ಗಳ ಮೂಲಕ ನಿಮ್ಮನ್ನ ರಂಜಿಸೋದಕ್ಕೆ ಸಜ್ಜಾಗಿದ್ದಾರೆ. ಬನ್ನಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಕುಟುಂಬದ ಪ್ರೀತಿಯನ್ನ ಹೆಚ್ಚಿನ ಸಂಬಂಧಗಳ ಜೊತೆ ಸಂಭ್ರಮಿಸೋಣ. ನಾನು ತಟ್ಟೆ ಇಟ್ಕೊಂಡು ಅವಾಗಿಂದ ಮಾತಾಡ್ಬೇಕಾದ್ರೆ ಒಂದು ಕೈ ಮಾತ್ರ ಬಂದು ಹೋಗ್ತಾ ಇದೆ. ಹೆಂಗೆ ಅಂದ್ರೆ ಮಾಸ್ಟರ್, ಸಕ್ಕರೆ ಅಚ್ಚೆ ಬಂದು ಸಕ್ಕರೆ ಅಚ್ಚು ಬೇಕು ಅಂತ ಕೇಳಿದ್ರೆ ನಾನು ಹೆಂಗೆ ಇಲ್ಲ ಅಂತ ಹೇಳೋದು ಮಾಸ್ಟರ್? ಹೆಂಗೆ ಹೇಳೋದು? ಸಕ್ಕರೆ ಅಚ್ಚೆ ದಯವಿಟ್ಟು ನಿಮ್ಮಿಂದಾನೇ ಈ ಒಂದು ಸಂಕ್ರಾಂತಿ ಹಬ್ಬದ ಶುರು ಆಗಲಿ. ಇವತ್ತಿನ ಸಂಕ್ರಾಂತಿ ಸಂಭ್ರಮದಲ್ಲಿ ನಮ್ಮ ಡಾನ್ಸಿಂಗ್ ಜೋಡಿಗಳ ಕುಟುಂಬದವರೆಲ್ಲರೂ ಒಂದಾಗಿದ್ದಾರೆ. ಮೊದಲನೇದಾಗಿ ಎಲ್ಲ ಕುಟುಂಬಗಳಿಗೆ ಸ್ವಾಗತ, ಸುಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವ ಈ ಸಂಕ್ರಾಂತಿ ಇವನಿಂದಾನೇ ಇಷ್ಟು ಸ್ವೀಟ್ ಆಗೋದಕ್ಕೆ ಸಾಧ್ಯ. ಸೊ ಎಲ್ಲರ ಜೊತೆ ಮಾತಾಡೋದಿದ್ದೇ ಇರುತ್ತೆ ಬಂದಾಗ. ಈ ಸಂಕ್ರಾಂತಿ ಇವತ್ತಿನ ಫ್ಯಾಮಿಲಿ ರೌಂಡ್ ಅಲ್ಲಿ ನಮ್ಮ ಡಾನ್ಸಿಂಗ್ ಜೋಡಿಗಳ ಎಲ್ಲಾ ಕುಟುಂಬಗಳು ತಮ್ಮ ಹೆಜ್ಜೆಗಳ ಮೂಲಕ ಇವತ್ತು ನಿಮ್ಮನ್ನ ಡಬಲ್ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ಫ್ಯಾಮಿಲಿಗಳು ದಯವಿಟ್ಟು ಹೋಗಿ ಕೂತ್ಕೋಬೇಕು. ಲೆಟ್ಸ್ ಬಿಗಿನ್ ದ ಶೋ. ಹಾಗೇನೆ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಮ್ಮೆಲ್ಲರ ಪ್ರೀತಿಯ ಡಾನ್ಸಿಂಗ್ ಮಹಾಗುರು ಶಿವಣ್ಣ ಅವರು ಅವರ ಕೆಲಸದ ನಿಮಿತ್ತ ಬರೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವರ ಬೆಸ್ಟ್ ವಿಶಸ್ ನ ತಗೊಂಡು ನಾವು ಈ ಹಬ್ಬವನ್ನ ಶುರು ಮಾಡ್ತಿದೀವಿ. ನೆಕ್ಸ್ಟ್ ವೀಕ್ ಅಣ್ಣ ಮತ್ತೆ ನಮ್ ಜೊತೆ ಜಾಯಿನ್ ಆಗ್ತಾರೆ. ಇವತ್ತಿನ ಸಂಕ್ರಾಂತಿ ಸಂಭ್ರಮದ ಮೊದಲನೇ ಪರ್ಫಾರ್ಮೆನ್ಸ್. ಇಷ್ಟು ದಿನ ಈ ಸ್ಟೇಜ್ ಅಲ್ಲಿ ಡಾನ್ಸ್ ಪಾರ್ಟ್ನರ್ ಜೊತೆ ಡಾನ್ಸ್ ಮಾಡ್ತಿದ್ದಂತ ನಮ್ಮ ಜಗ್ಗಪ್ಪ ಈ ಸಂಕ್ರಾಂತಿ ಸೆಲೆಬ್ರೇಷನ್ ಅಲ್ಲಿ ತಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಕಾಮಿಡಿ ಕಿಲಾಡಿಗಳು, ಖ್ಯಾತಿಯ ಜಗಮಗ ಜಗ್ಗಪ್ಪ ಹಾಗೂ ಅವರ ಧರ್ಮ ಪತ್ನಿ ಸುಷ್ಮಿತಾ. ಸುಸು, ವೆಲ್ಕಮ್ ಟು DKD. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೇಬಿ. ಥ್ಯಾಂಕ್ ಯು ಮ್ಯಾಮ್. ಈಗ ಎಷ್ಟೇ ಸಂಕ್ರಾಂತಿಗಳು ನಾವು ಎಷ್ಟೇ ವರ್ಷ ಆಚರಿಸಿದ್ರು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಇರುವಂತ ಏಕೈಕ ಆಂಥಮ್ ಹಾಡು ಅಂದ್ರೆ ಇದೆ. ಅದು ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್ ಅವರ ಸಿನಿಮಾ ಹಂಸಲೇಖ ಮಹಾಗುರುಗಳ ಹಾಡು. ಬರ್ಲಿ ಚಪ್ಪಾಳೆ. ಈ ಸಂಕ್ರಾಂತಿ ಎಷ್ಟು ಕ್ರಾಂತಿ ಮಾಡ್ತೀವತ್ತು ಅಂತ ಕೇಳೋಣ. ಕೇಳಿ ರಾಘು, ಫಸ್ಟ್ ಆಫ್ ಆಲ್ ಜಗಪ್ಪ ನಿಮ್ ಶ್ರೀಮತಿ ಜೊತೆ ಡಾನ್ಸ್ ಮಾಡಿದ ಖುಷಿ ನನಗೆ. ಥ್ಯಾಂಕ್ ಯು ಸರ್. ಫಸ್ಟೇ ಹೇಳಿದ್ನಲ್ಲ ನಿನಗೆ, ಜಗಪ್ಪ ಅಂದ್ರೆ ನಿಮ್ಗೆ ತಮಾಷೆ ಮಾಡ್ತೀಯಾ, ನೀನೊಬ್ಬ ಆಕ್ಟರ್ ಅಂತಲೂ ಗೊತ್ತು. ಆದ್ರೆ ಡಾನ್ಸ್ ಅಲ್ಲಿ ವಾರದಿಂದ ವಾರ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ಇವತ್ತು ನಿನ್ ಜೊತೆ ಸುಷ್ಮಿತಾ ಬಂದು ಡಾನ್ಸ್ ಮಾಡಿದ್ ಬಹಳ ಖುಷಿ ಆಯ್ತು ನನಗೆ. ಇಬ್ರು ತುಂಬಾ ಮುದ್ದಾಗಿ ಕೂಡ ಕಾಣ್ತಾ ಇದ್ರಿ. ಅಂಡ್ ಆಕ್ಚುಲಿ ಜಗಪ್ಪ, ನನಗೆ ನಿನ್ ಸ್ವ್ಯಾಗ್ ಬಹಳ ಇಷ್ಟ. ಸಾಂಗ್ ಶುರು ಮಾಡಿದಾಗ ಒಂದು ಸ್ವ್ಯಾಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯಜಿ. ಭಾಳ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ಬಟ್ ಯಜಮಾಂತಿ ಬಂದಿದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗ್ಬಿಟ್ರು ಅವ್ರು ನೋಡ್ಬಿಟ್ಟು. ಬಟ್ ಮೇಡಮ್, ಯು ಬಾಟ್ ಲಾಡ್ ಆಫ್ ಕಲರ್ ಇನ್ ಟು ದ ಸಾಂಗ್. ತುಂಬ ಚೆನ್ನಾಗಿತ್ತು. ನೀವು ಬಂದು ಗಂಡ ಹೆಂಡತಿ ಸೇರಿಕೊಂಡು ಒಂದು ಸಂಕ್ರಾಂತಿನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಭಾಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಾರಚ್ಚು ನೋಡಿ, ನೀವು ಆಡಿಸಿ ಬೆಳೆಸಿದಂಥ ಎರಡು ಜೋಡಿ. ಆಡ್ಸ್ ಬೆಳೆಸಿಲ್ಲ, ಅವ್ನು ಆಡ್ತಿದ್ದನ್ನ ನಾನು ನೋಡಿ ನಾನು ಬೆಳೆದೆ ಅಷ್ಟೇ. ಇವರೊಬ್ಬರೇ ಕರೆಕ್ಟ್ ಆಗಿ ಹೇಳಿರೋದು. ಹೌದು, ಅದೇ ಸತ್ಯ. ಹೌದು, ಆಟಗಳನ್ನ ನೋಡಿ ಆಟಗಳನ್ನ ನೋಡಿ ನಾನ್ ಬೆಳಿತಿರೋದು.
ಫಸ್ಟ್ ಓಪನಿಂಗ್ ಅಲ್ಲಿ ಅವ್ನ ಖುಷಿನೇ ಬೇರೆ ತರ ಆಯ್ತು. ಯೂಶಲಿ ಗೀತಾಂಜಲಿ ಬಂದಾಗ ಆ ಖುಷಿ ಇರತ್ತೆ, ಬಟ್ ಇವತ್ತು ಸುಷ್ಮಿತಾ ಬಂದಾಗ ಖುಷಿ ತುಂಬಾ ಜಾಸ್ತಿ ಇತ್ತು ಸುಸು. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿರೋದು ನಮಗೆ ಖುಷಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಲೆಬ್ರೇಷನ್ ಒಳ್ಳೆ ವೆರಿ ಗುಡ್ ಸ್ಟಾರ್ಟ್ ಈ ಒಂದು ಹಬ್ಬಕ್ಕೆ ನಿಮ್ಮ ಸಾಂಗ್ ಮೂಲಕ, ಈ ಒಂದು ಬ್ಯೂಟಿಫುಲ್ ಡಾನ್ಸ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸುಸು ಆಸ್ ಅ ಡಾನ್ಸರ್ DKDಲಿ ನಿನ್ ಗಂಡ ಹೆಂಗೆ ಎಷ್ಟು ಇಂಪ್ರೂವ್ ಆಗಿದ್ದಾನೆ, ಎಷ್ಟು ಸ್ಕೋರ್ ಕೊಡ್ತೀಯ ನೀನು ಆದರೆ ಅವನಿಗೆ ಔಟ್ ಆಫ್ 10? ಒಂದು ಸುಮ್ಮನಿರು. ಅವ್ನಿಗೆ ಫಸ್ಟ್ ಒಂದು ಪಾರ್ಟ್ನರ್ ಫಿಕ್ಸ್ ಆಗಬೇಕು ಅಷ್ಟೇ ನಾನು ಕೇಳಕ್ಕೆ ಇಷ್ಟ. ಹೌದಾ? ಹೌದು. ಯಾಕಂದ್ರೆ ಅವ್ರು ಬೇಡ ಇವ್ರು ಬೇಡ ಅಂತಾರೆ. ಅವ್ನಿಗೆ ಯಾರು ಇಷ್ಟ ಅಂತಾನು ಹೇಳ್ತಲ್ಲ. ಅಕ್ಕ ಒಂದ್ ಒಳ್ಳೆ ಪಾರ್ಟ್ನರ್ ಹುಡುಕ್ತಾ ಇದೀನಿ ಅಕ್ಕ. ನೋಡಿ. ಅವ್ಳು ಡ್ಯಾನ್ಸ್ ಆಡ್ತಾ ಇದ್ರು ಪರವಾಗಿಲ್ಲ, ಸಾಕಾಗಿರ್ಬೇಕು. ಸರಿ, ಓಕೆ. ಸೃಜನ್ಯ, ಆಮೇಲೆ ಹರ್ಷಿತಾ, ಇವ್ರ ತರ ಎಲ್ಲ ಇದ್ರೆ ಓಕೆನಾ? ನಾನ್ ಡ್ಯಾನ್ಸರ್ ಹುಡುಕ್ತಾ ಇರೋದು. ನಿಂಗೊಂದು ಒಳ್ಳೆ ವಿಷಯ ಹೇಳ್ತೀನಿ. ನಿಂಗೊಂದು ಒಳ್ಳೆ ಡಾನ್ಸಿಂಗ್ ಪಾರ್ಟ್ನರ್ ಸುಂದರವಾಗಿರ್ಬೇಕು. Okay. ನಿಧಿ ಇಬ್ರು ಸಿಸ್ಟರ್ಸ್ ಬಂದವ್ರು ನೋಡು, ದಿವ್ಯ ಮತ್ತೆ ಹರ್ಷಿನಿ. ಅವ್ರಿಬ್ರಾದ್ರೂ ಓಕೆ ಅಕ್ಕ. ಇವ್ರಾದ್ರೂ ಬರಲ್ಲ ಪ್ರಾಕ್ಟೀಸ್ಗೆ, ಅವರಾದ್ರೂ ದಿನ ಬರ್ತಾರೆ. ಹೋಗು, ಇಂಪ್ರೆಸ್ ಮಾಡಿ ಕರ್ಕೊಂಬ. ಅಂದ್ರೆ ನಾನ್ ಸೈಡಲ್ಲಿ ನಿಲ್ಬೇಕಾಗಿ ನೀನ್ ನನ್ ಜೊತೆ ಇರು ಬಾ. ಅಯ್ಯೋ ಹೊಗಳೋದೇ ಬೇಡ, ಬಂದೇ ಬಿಟ್ರು ಮಗು ತರ ಇವ್ರು. ನೀವು ಬನ್ನಿ. ಜಗಪ್ಪ, ನಿಮ್ಗೆ ಇದಕ್ಕಿಂತ ಪಾರ್ಟ್ನರ್ ಸಿಗಲ್ಲ. ಹೌದು. ಮನೇಲೂ ಪ್ರಾಕ್ಟೀಸ್ ಮಾಡ್ಬೋದು. ಏನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮನೇಲೇ ಮಾಡ್ಬೋದು. ಅದಕ್ಕಿಂತ ಪಾರ್ಟ್ನರ್ ಬೇಕಾ? ಅದೇ ಮನೇಲೆ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡೆ. ಕರೆಕ್ಟ್ ಕಣೋ, ಸುಸ್ಸುಗಿಂತ ನಿಂಗೆ ಪಾರ್ಟ್ನರ್ ಬೇಕಾ? ಹೌದು ಬೇಕಾಗಿಲ್ಲ. ಯಾ. ಆದ್ರೆ ನಮ್ಮ DKDಲಿ ಎಲ್ಲ ಬರುತ್ತಲ್ಲ, ಅದು ಎತ್ತಕ್ಕಾಗಲ್ಲ. ಕಷ್ಟ ಇಲ್ಲ. ಸುಮ್ಮನೆ ನಿಧಿ, ಇದನ್ನೆಲ್ಲ ನೋಡಿ ನಿಂಗೆ ಬೇಜಾರಾಗ್ತಾ ಇಲ್ವಾ ಬೇಬಿ? ಇಲ್ಲ ಅಕ್ಕ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಅಣ್ಣ ತಂಗಿಯರ ಅಲ್ಲ, ನಿನಗೆ ಅಣ್ಣ ಇರ್ಬೋದು. ಬಂದಕ್ಕೆ ಯಾರ ದೃಷ್ಟಿನೂ ಬೀಳ್ದೆ. ನಿಜ. ಅವ್ರೇನೋ ಹೇಳ್ಬೇಕಂತಿದ್ದಾರೆ ನಿಂಗೆ. ಹೇಳಿ. ಹಾಯ್ ಅಣ್ಣ. ಆ? ಅಣ್ಣ, ಅಣ್ಣ ಬೇಕಾದ್ರೆ ಅಂತ ಪ್ರೊಡಕ್ಷನ್ ಅಲ್ಲಿ ಇದೆ. ನಿಮ್ಗೆ ಜಗಪ್ಪ ಬದಲು ಜಗಣ್ಣ ಅಂತ ಕರಿಬೋದಾ? ಅಯ್ಯೋ, ಜಗ ಹೊರಟ್ಬಿಡು. ಭರತ್, ಒಂದು ಫ್ಯಾಮಿಲಿ ಫೋಟೋ. ಥ್ಯಾಂಕ್ ಯು ಸುಸು. ಥ್ಯಾಂಕ್ ಯು. ಬಾಯ್ ಸುಸು. ಅಕ್ಕ, ನಿಮ್ ಮನೆ ಕಿಟಕಿ ಹುಷಾರ್ ಕಣಕ್ಕ. ಡಾನ್ಸಿಂಗ್ ಫ್ಯಾಮಿಲಿಯ ಇವತ್ತಿನ ಸೆಲೆಬ್ರೇಷನ್ ಅಲ್ಲಿ ಈಗ 3 ಜನ ಬ್ಯೂಟಿಫುಲ್ ಸಿಸ್ಟರ್ಸ್ ಮಲೈಕಾ ಸ್ಟೈಲ್ ನಲ್ಲಿ ಮಸ್ತಾಗಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಹರ್ಷ ಹಾಗೂ ಉಪ್ಪಿ ಸಣ್ಣ ಬಿಗ್ ಫ್ಯಾನ್ ನಂದು, ಜೊತೆಗೆ ಅವರ ಸೋದರಿಯರಾದಂತ ಹರಿಣಿ ಹಾಗೂ ನಿವೇದಿತಾ. ಮೊದಲನೇದಾಗಿ ಈ ಹಾಡಲ್ಲಿ ಜಬರ್ದಸ್ತ್ ಆಗಿ ಸ್ಟೆಪ್ ಹಾಕಿರುವಂತ ನಮ್ಮೆಲ್ಲರ ಪ್ರೀತಿಯ ನಮ್ಮ ಫೇವ್ರೆಟ್ ನಿಶ್ವಿಕಾಗೆ ಬರ್ಲಿ ಚಪ್ಪಾಳೆ ಪ್ಲೀಸ್. ಅಂಡ್ ಅಲ್ಲಿ ಒಂದು ನಿಶ್ವಿಕಾ ನೋಡೇ ನಾವೆಲ್ಲ ವಾವ್ ಅಂದಿದ್ವಿ. ಇಲ್ಲಿ ಮೂರು ನಿಶ್ವಿಕಾ, ಮೂರು ಮಲೈಕಾ, ಆಕ್ಚುಲಿ 4. ನಾನು ಆಕ್ಚುಲಿ ಲಾಸ್ಟ್ ಅಲ್ಲಿ ಇವ್ರು ಬಂದಾಗ ಚೋಟು ಸುದೀಪ್ ಸರ್ ಬಂದಿದ್ದಾರೆ ಅಂತ ಅನ್ಕೊಂಡೆ, ಬಟ್ ಇವ್ರು ಸುದೀಪ್ ಸರ್ ಅಲ್ಲೇ ಚೋಟು ನಿಶ್ವಿಕಾ ಅವರು, ಚೋಟಿ ಮಲೈಕಾ ಅವರು ಬಂದಿದ್ದಾರೆ. ಹಾಯ್, ಹಲೋ, ಎಷ್ಟು ಕ್ಯೂಟ್. ನಿನ್ನ ಹೆಸರು ಏನು ಬೇಬಿ? ರೇನಾ ರತನ್ ಫ್ರಮ್ ಇಂಡಿಯಾ.